ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಅಂತೂ ಇಂದು ಅಂತಿಮ ವರದಿ ಕೊಡಲು ಧರ್ಮಸ್ಥಳದ ಅಲ್ಲಿ ನಡೆದ ಈ ಅಸ್ಥಿಪಂಜರಗಳ ಹಿನ್ನೆಲೆಯಲ್ಲಿ ನೇಮಿಸಿದಂಥ ಚಿನ್ನಯ್ಯ ಇವತ್ತು ಅಂದು ಅಜ್ಞಾತ ವ್ಯಕ್ತಿ ಅಥವಾ ಅಪರಿಚಿತ ವ್ಯಕ್ತಿ ಅಥವಾ ಯಾವುದೇ ಒಬ್ಬ ಮುಸುಗುದಾರಿ ವ್ಯಕ್ತಿ ಬಂದು ಹೇಳಿದಾಗ 164 ಅಡಿಯಲ್ಲಿ ಅವರು ನಡೆದೆಲ್ಲ ಸತ್ಯ ಅಂತ ಹೇಳಿದಾಗ ನೇರವಾಗಿ ಹೆಗ್ಗಡೆಯವ್ರ ಮೇಲೆ ಆರೋಪ ಮಾಡಿದಾಗ ಅದರ ತನಿಖೆಗಾಗಿ ಆರಂಭ ಅಂತ SIT ಕೊನೆ ಹಂತಕ್ಕೆ ಬಂದು ಅದು ಟೈಪ್ ಆಗ್ತಾಯಿದೆ, ರೆಡಿ ಆಗ್ತಾಯಿದೆ. ಯಾಕೆಂದರೆ ಈ 30 ಅಥವಾ 31 ತಾರೀಕು ಕೊಡಬೇಕಾಗ್ಯದ ಅದ್ರ ಡೈರೆಕ್ಷನ್ ಮಾಡಿದ್ದಾರೆ ನಮ್ಮ ಈ ಗೃಹ ಮಂತ್ರಿಯವರು. ಹೀಗಾಗಿ SIT ಇನ್ನು ನಿಲ್ತದ ಅನ್ನುವಂಥ ಒಂದು ಪ್ರಶ್ನೆ, ಒಂದು ಕೂಗು, ಇದು ಏನು ಕೊಡ್ಬೋದು ಅನ್ನುವಂಥ ಊಹೆ, ತರ್ಕ ಎಲ್ಲ ನೋಡಿದ್ದಾವೆ. ಅದರಲ್ಲೂ 4 ದಿನ ಈಗ ನಿಮ್ಗೆ ಹೇಳಿದಂಗೆ ಗೊತ್ತದ ನಿಮಗೆಲ್ಲ. ತಿಮ್ರೋಡಿ ನಮ್ಮ ಅವ್ರ ಜೊತೆಗೆ ಮಟ್ಟೆನ್ನವರ್, ವಿಠ್ಠಲಗೌಡ, ಇನ್ನೊಬ್ಬ ಜಯಂತ್ ಟಿ, ಇವ್ರು 4 ಮಂದಿ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ಇದರಲ್ಲೇ ನಮ್ಮ ಸೋಮನಾಥ್ ಅವ್ರಿಗೆ ಕೊಟ್ಟಿಲ್ಲ, ಸೋಮನಾಥ್ ನಾಯ್ಕರಿಗೆ ಯಾಕೆ ಅನ್ನೋದು ಇನ್ನೂ ಪ್ರಶ್ನೆ ಆದವು. ಇರಲಿ, ಈ 4 ಜನರ ಬಾಯಿ ಮುಚ್ಚೋದಿರ್ಬೋದಾಯಿತು. ಅವ್ರಿಗೆ ಯಾಕಪ್ಪ ಶುಕ್ರವಾರ ಬಂದು ಭೇಟಿ ಆಗಬೇಕು ಅಂತ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಇನ್ನೊಮ್ಮೆ ಅವ್ರನ್ನೇ ಎನ್ಕ್ವೈರಿ ಮಾಡ್ತಾರೆ. ಅವ್ರು ದೂರದಾರರು. ಎಲ್ಲಿವರೆಗೆ ನಿರಂತರವಾಗಿ ಹೆಗ್ಗಡೆ ಅವರ ವಿರೋಧವಾಗಿ ಅವರು ಆರೋಪ ಮಾಡ್ತಾನೆ ಬಂದಿದ್ದಾರೆ. ಈ ಎಲ್ಲ ಆದಂಥ ದುರ್ಘಟನೆಗಳು ಇವು ಸುಳ್ಳ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸೌಜನ್ಯ ಹತ್ಯೆ ಆಗಿ ಸುಳ್ಳ ಅವ್ರು ಯಾರು ಅವ್ರು ಹಿಂದೆ ಮಾಡಿದವರು ಇಡೀವ್ರಿಗೆ ಕ್ಲಿಯರ್ ಆಗಲಿಲ್ಲ. ಆ ಸಂತೋಷ್ ರಾವ್ ಯಾರೋ ಅಂತಂದು ಅದು ಪ್ಲ್ಯಾಂಟೆಡ್ ಇತ್ತು ಅನ್ನೋದು ಈಗಾಗಲೇ ಪ್ರೂವ್ ಆಗ್ಯದ. CBI ತೆಳ್ಳಾಕಿಬಿಟ್ಟದ. ಇನ್ನು ಉಳಿದು ಯಾವುದು ಯಾವ ಸಾಕ್ಷಿದಾರರಿಲ್ಲ. ಆದ್ರೆ ಹೆಂಗಾಯ್ತು ಅದು ತಾನಾಗ ಅದನ್ನ ಸೌಜನ್ಯಾಳ ಹತ್ಯೆ, ವೇದ ವಲ್ಲಿಯ ಕೊಲೆ, ಪದ್ಮಲತಾಳ ಬರ್ಬರ ಹತ್ಯೆ ನೀರಲ್ಲಿ ಮುಗಿಯುವಂಥದ್ದು, ಆಣೆ ಮಾವುತ ನಾರಾಯಣನ ಕೊಲೆ, ಜೊತೆಗೆ ಅವ್ರ ತಂಗಿಯ ಕೊಲೆ, ಅನೇಕ ಜನ ದಲಿತ ಭೂಮಿಯನ್ನು ಕಳೆದುಕೊಂಡ ಜನ ಅವ್ರ ಕೊಲೆ, ಇವೆಲ್ಲ ನಡೆದಿದ್ದೇವಲ್ಲ. ಇದು ಯಾರು ಇದರಿಂದ ಇಷ್ಟೆಲ್ಲ 1 2 ಏನೋ ಆಗಿದ್ರೆ ಇರ್ಬೋದು, ವೈಯಕ್ತಿಕ ಏನು ರಷ್ಯಾದವ್ರು ಆಗಿರ್ಬೋದು, ಹೇಳ್ಬೋದು ನಾವು. ನೂರಾರು ಬಿದ್ದು ಹೋಗಿಬಿಡಿದಾವೆ. ಇವಾಗ ಇವತ್ತಿಗೂ ಇನ್ನೂ ಉತ್ತರಿಲ್ಲ. ಯಾರು ಆರೋಪ ಮಾಡಿದರೋ, ಯಾರು ಇವೆಲ್ಲ ದೂರ ಕೊಟ್ಟರೋ ಇಂಥವ್ರು ಮಾಡಿರ್ಬೋದು ಅಥವಾ ಇವರಿಂದ ಆಗಿದೆ ಅಂತೇಳಿ ಅವ್ರ ಮೇಲೆ ಈಗ ಮತ್ತೆ ಮರಳಿ ಕೇಸ್ ಬಿಲ್ಡಪ್ ಆಗ್ಲಿಕ್ಕದನ. SIT ಅವ್ರ ಮೇಲೆ ಅದನ್ನು ಅಂತಿಮ ಹಣೆ ಬರವನ್ನು ಬರಿತಾ ಇದೆಯಾ? ಇದು ಒಂದು ವೇಳೆ ಅದು ನಿಜನೇ ಆಗಿದ್ರೆ ಭಾಳ ನೋವಿನ ವಿಷಯ. ಇಲ್ಲ ತನಿಖಾ ವಿಷಯ, ತನಿಖೆಯನ್ನು ಪ್ರಾಪರಾಗಿ ನಡೆಸಿ ಏನಾಗಿದೆ ಏನಿಲ್ಲ ಅನ್ನೋದನ್ನು ಅಥವಾ ಈ 4 ಜನರ ಕರೆಸಿ ನಡೆದೆಲ್ಲ ಸತ್ಯದಪ್ಪ ಅಂತ ನಮ್ಮ ಎನ್ಕ್ವೈರಿ ಮಾಡಿ ಆ ನಂತರದ ಬಿಡುಗಡೆ ಮಾಡ್ತಾರೆ ಅನ್ನುವಂಥ ಒಂದು ಸಣ್ಣ ಎಲ್ಲೋ ಒಂದು ಆಶಾಕಿರಣ. ಆದರೆ ಅದು ಹಂಗೆ ಆಗ್ತದಂತಲ್ಲ. ಯಾಕಂದ್ರೆ ಆಲ್ರೆಡಿ 58ನೇ ತಮ್ಮ ಪಟ್ಟಾಧಿಕಾರದ ಆಚರಣೆ ಮಾಡಿಕೊಂಡ್ರು ನಮ್ಮ ಹೆಗ್ಗಡೆ ಅವರು. ಜೊತೆಗೆ ಒಮ್ಮೆಲ್ಲ 2-3 ಸಲ ಓಪನಾಗಿ ಹಿಡ್ಕೊಂಡ್ರು. ಒಂದು ರೀತಿ SIT ಬಂದು ಚಲೋ ಆಯಿತು, ನಮಗೆ ಸತ್ಯ ಅನ್ನೋದು ಗೊತ್ತಾಯಿತು. ಯಾಕಂದರೆ ಚೆನ್ನಯ್ಯ ಉಲ್ಟಾ ಹೊಡೆದ. ಮೊದಲೊಂದು ಮಾತಾಡಿದ, ನಂತರದಲ್ಲಿ ಇನ್ನೊಂದು ಹೇಳಿದ. ಎಲ್ಲ ಕಾನೂನಿಯಲ್ಲೇ ಮಾತಾಡಿದ್ದಾವೆಲ್ಲ. ಆದರೂ ಯಾವ್ದು ಸುಳ್ಳು ಯಾವ್ದು ಕರೆ. ಆದರೆ ಹೆಗ್ಗಡೆ ಅವ್ರಿಗೆ ಮಾತ್ರ 183 ಅಥವಾ 84 ಅಡಿಯಲ್ಲಿ ಬರೆದು ಕೊಟ್ಟಂಥ ಹೇಳಿದಂಥ ದಾಖಲೆ ಕರೆಕ್ಟ್. ನಾನು ಮುಕ್ತನಾದ್ರಪ್ಪ, ದೋಷ ಮುಕ್ತನಾದ್ದೆ ಅನ್ನುವಂಥದ್ದು. ಇದನ್ನೆಲ್ಲ ನೋಡಿದಾಗ ಈ SITಯನ್ನು ಆರಂಭದಲ್ಲಿ ನಮ್ಮ ವಿರೋಧ ಮಾಡಿದರು ಇವರು DK ಅವರು, DK ಶಿವಕುಮಾರ್ ಅವರು. ಷಡ್ಯಂತ್ರ ಅಂದರೆ ಇದು ಷಡ್ಯಂತ್ರ ಅಂತ ಪ್ರೂವ್ ಮಾಡೋ ಸಲುವಾಗ ಈಗ ವರದಿ ಬರೆಸ್ತಾ ಇದ್ದಾರೆ ಅನ್ನೋಂಥ ಒಂದು ಸಂಶಯನೂ ಇಲ್ಲದ. ಮತ್ತು ಜೊತೆಗೆ ಅವರು ಸಹ ಹೆಗ್ಗಡೆ ಅವರು ಒಮ್ಮೆಲ್ಲ 2 ಸಲ ಇಲ್ಲ ಇದು ನಮ್ಮನ್ನು ಈ ಕೊಳೆಯಿಂದ ಹೊರತಂತಪ್ಪ, ನಮ್ಮನ್ನೆಲ್ಲ ಮೈ ಸ್ವಚ್ಛ ಆಯಿತು ಅನ್ನುವಂಥ ಅವ್ರ ರೀತಿಯಲ್ಲಿ ಮಾತಾಡಿದರು. ಅಂದ್ರೆ ಈ ರಿಪೋರ್ಟ್ ಇಲ್ಲಿವರೆಗೆ ಯಾರು ಆರೋಪ ಮಾಡ್ತಾರೆ ಯಾರ ಮೇಲೆ, ಹೆಗ್ಗಡೆ ಮೇಲೆ ಅವ್ರು ಕ್ಲೀನ್ ಚಿಟ್ ಕೊಡುವಂಥ ಪ್ರಯತ್ನ ಅಂತೇಳಿ
ಇವತ್ತು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಎಲ್ಲ ಕಡೆ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇದು ಕೇವಲ ಇವತ್ತು ಧರ್ಮಸ್ಥಳದ್ದಾಗಲಿ, ಉಜಿರೆಯದಾಗಿರ್ಬೋದು, ಬೆಳ್ತಂಗಡದಾಗಿರ್ಬೋದು, ಮಂಗಳೂರದಲ್ಲ ಸೀಮಿತವಾಗಿ ಉಳಿದಿಲ್ಲ. ಯಾಕಂದರೆ ರಾಜ್ಯದ ತುಂಬ ಇದ್ದಾರೆ ಧರ್ಮಸ್ಥಳದ ಭಕ್ತರು. ನೆರೆ ಕೇರಳದಲ್ಲಿದ್ದಾರೆ, ತಮಿಳುನಾಡಿನಲ್ಲಿದ್ದಾರೆ, ಆಂಧ್ರದಲ್ಲಿದ್ದಾರೆ. ಎಲ್ಲ ಕಡೆ ಇವತ್ತು ಚರ್ಚೆ ಆಗ್ತಾಯಿದೆ. ಇದು ಸುಳ್ಳು, ಇಲ್ಲೆಲ್ಲ ಆಗಿದ್ದು ಯಾರು, ಇದನ್ನಿದ್ದಂಥವ್ರು ಯಾರು ಅಂತ ಇವತ್ತು ಪ್ರಶ್ನೆ ಮಾಡ್ತಾರೆ ಎಲ್ಲ ಕಡೆ. ಯಾಕೆ ಸಾವಾಗ್ತಾ ಇದ್ದಾವೆ, ಅಲ್ಲೇ ಆ ರೀತಿ ಸಾವಾಗ್ತಾ ಇದ್ದಾವ, ನಾಪತ್ತೆ ಏಕಾಏಕಿ ಆಗೋದು ಹೇಗೆ? ಹೋಗ್ರಿ, ಅವರು ಪವಿತ್ರ ಮನಸ್ಸಿನಿಂದ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಂತ ಹೇಳೋಣ. ತಮ್ಮಪ್ಪ ತಮ್ಮ ಜೀವ ಬಿಡೋಕೆ ಬಂದಿದ್ದಾರಂತೂ ಅನ್ನೋಣ. ದೇವರ ಕಡೆ ಹೋಗೋ ಸಲುವಾಗಿ ಪಾಪ ಅವ್ರ ಕಲ್ಪನೆ ಭಾವನೆ ಇದಾವೆ, ಉಪ್ಪು ನಾವು ಮತ್ತು. ಆದರೆ ಅವ್ರಿಗೆ ಯಾರಿಗೆ ಸಂಬಂಧಿಸಿದವರು, ಯಾವ ಮನೆತನದವರು ಅವರು? ಯಾಕಂದ್ರೆ ಅವ್ರು ಎಲ್ಲಿಂದ ಬಂದರು, ಹೆಂಗೆ ಬಂದರು, ಇವ್ರು ಮೂರು ಯಾವುದು ಎಲ್ಲ ಇಲ್ವ? ಯಾಕಂದ್ರೆ ಆ 4 ವಸತಿ ಗೃಹಗಳಲ್ಲೇ ರಿಕಾರ್ಡ್ಸ್ ಇದ್ದೇ ಇರ್ತಾವೆ. ಯಾರು ಬಂದರು, ಯಾರು ಹೋದರು, ಅವ್ರ ಎಂಟ್ರಿ ಏನು, ಅವ್ರ ಆಧಾರ್ ಕಾರ್ಡೋ ಮತ್ತೇನೋ. ಇತ್ತೀಚಿನ ಆಧಾರ್ ಕಾರ್ಡ್ ಬಂದದ, ಅದಿಲ್ಲಪ್ಪ ಆದವ್ರು ಯಾವ ಊರವರು, ಫೋನ್ ನಂಬರ್ ಎಲ್ಲ ಸಿಗ್ತಾವೆ. ಅಂದಾಗ ಇವ್ರಿಗೆ ಯಾರೂ ಅನಾಥರ ಎಲ್ಲರೂ. ಇವರ 477 57 ಗೊತ್ತಿಲ್ಲ, ಲೆಕ್ಕ ಸಿಗ್ತಾ ಇಲ್ಲ. ಪೊಲೀಸರು ಅಂತ ಹೇಳ್ತಾರೆ, ಅಲ್ಲಿ ಅಧ್ಯಕ್ಷರು ಅಂತ ಹೇಳ್ತಾರೆ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ದಲ್ಲಿ ರೆಕಾರ್ಡ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಪೊಲೀಸ್ ಮೇಂಟೈನ್ ಆಗಿದೆ, ಇಲ್ಲಿ ಅಧ್ಯಕ್ಷರು ಮೇಂಟೈನ್ ಆಗ್ತಾರೆ, ಇಲ್ಲಿ ಹುಗಿರಿಗೆ ಹೋದಂಥ ಅವರು ಮೇಂಟೈನ್ ಆಗ್ತಾರೆ. ಜನ ಮಾತಾಡುವಂಗಿಲ್ಲ, ಧ್ವನಿ ಎತ್ತುವಂಗಿಲ್ಲ, ನಮಗೇನೂ ಗೊತ್ತಿಲ್ಲ ಅಂತ ಮೂಗು ಬಸವನಂಗೆ ಉಳಿತಾ ಇದ್ದಾರೆ. ಇಂಥ ಒಂದು ವಾತಾವರಣದಲ್ಲ ಈಗ ಇವರು ಕ್ಲೀನ್ ಚಿಟ್ ಕೊಟ್ಟಿದ್ದು. ಇನ್ನಷ್ಟು ಇಲ್ಲಿಯ ಈ ಹಿಂದಿದ್ದಂಥ ಧರ್ಮದ ಹೆಸರಲ್ಲಿ ಏನು ವ್ಯವಹಾರ ಮಾಡ್ತಾ ಇದ್ದಾರೆ ಇವರೇ, ಇನ್ನಷ್ಟು ಅವ್ರು ಪ್ರೋತ್ಸಾಹ ಕೊಟ್ಟಂಗೆ ಆಗೋದಿಲ್ವ ಅನ್ನೋಂಥ ಪ್ರಶ್ನೆ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಜನಸಾಮಾನ್ಯರ ಧ್ವನಿ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಸರ್ಕಾರಕ್ಕೆ. ಕೊನೆಗೂ ಸಿದ್ದರಾಮಯ್ಯನವರು ಈ ವಿಷಯದಲ್ಲಿ ಸೋತ್ರ ಅದು ಸತ್ಯ ಹೇಳಿಸೋದಕ್ಕೆ ಹಿಂದೆ ಜರದ್ರ, ಇಲ್ಲಿಯ ಪ್ರಭಾವಿ ನಾಯಕರಿಗೆ ಬಲಿಯಾದ್ರ ಇನ್ನು ಯಾರು ಹೇಳೋರು? ಇದನ್ನು ಯಾರ ಕಡೆಯಿಂದ ಹೇಳಿಸ್ಬೇಕು? ಸತ್ಯ ಹೊರಡಿಸ್ಬೇಕಲ್ಲ. 1 2 ಆಗಿದ್ರೆ ಬೇರೆ ಮಾತದು. ನಿರಂತರ ಇವೆಲ್ಲ VS ಉಗ್ರಪ್ಪನವ್ರ ವರದಿ ಅದ, ಆ ವರದಿಗೂ ಸಹಿತ ಬೆಲೆ ಇಲ್ವಾ ಇಲ್ಲೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉಗ್ರಪ್ಪ ಯಾರು? ಅವರು ಕಾಂಗ್ರೆಸ್ಸಿಗರು, ಅತ್ಯಂತ ನಮ್ಮ ಸಿದ್ದರಾಮಯ್ಯ ಅತ್ಯಂತ ನಿಕಟವರ್ತಿಗಳು, ಅತ್ಯಂತ ಪ್ರೀತಿ ವ್ಯಕ್ತಿಗಳು, ಬಿದ್ದ ಸಮುದಾಯದಿಂದ ಬಯರ್ದು ಬಂದಂಥವ್ರು. ಅವರು ಸಹಿತ ಇವತ್ತು ಅವರ ವರದಿಗೂ ಸಹಿತ ಇವತ್ತು ಯಾವುದೇ ಬೆಲೆ ಇಲ್ಲ ಅಂದರೆ ಏನಪ್ಪ ಈ ಥರ ಅರ್ಥ? ಇದರಿಂದಿದ್ದವ್ರು ಯಾರು ಹುಡುಕ್ಬೇಕಲ್ರಿ? ಸರ್ಕಾರದ ಕೆಲಸದು. ಅಮಾಯಕ ಜನರು ಹತ್ಯೆ ಆಗ್ತಾಯಿದೆ. ಪಾಪದು 17-18 ವಯಸ್ಸಿನ ಹುಡುಗಿ ಸೌಜನ್ಯ ಹತ್ಯೆ ಆಗ್ತದೆ, ಬರ್ಬರವಾಗಿ ಹತ್ಯೆ ಆಗ್ತದೆ. ಇವತ್ತು ಇವ್ರು ಯಾರು ಹುಡುಗ ಗೊತ್ತಾಗ್ತಾ ಇಲ್ಲ. ಸಂತೋಷ ಅವನಂದ್ರೆ ಯಾರೋ ಕಟ್ಟಿದ್ರು, ಅವ್ನು ಈಗಾಗಲೇ ಗೊತ್ತಿದ್ದ ವಿಷಯ ಅದು ಏನು ಡಿಸಿಷನ್ ಆಯಿತು ಅಂತೇಳಿ. ಅದ ನಂತರ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ತಿಮ್ಮರೋಡಿ ಅವರು. ಇಲ್ಲ ಅದಕ್ಕೆ ನ್ಯಾಯ ಸಿಗಬೇಕು ಇಂಥವ್ರು ಮಾಡಿದಂತ ಅವರು ಮಾಡ್ತಾ ಇದ್ದಾರೆ. ಸುಳ್ಳರ ಮಾಡಿರೋದನ್ನು ನೀವು ಸುಳ್ಳಂತ ಹೇಳ್ತಾ ಇದ್ದೀರಿ. ಮತ್ತು ಹಾಗಾದ್ರೆ ಮಾಡಿದವರು ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಆಯಿತು, ತಿಮ್ಮರೋಡಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ತಿಳ್ಕೊಳ್ಳೋನು. ಜೊತೆಗೆ ನಮ್ಮ ಮಟ್ಟಿನವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಜಯಂತ್ ಟಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ, ವಿಠ್ಠಲ ಗೌಡ್ರು ಸುಳ್ಳು ಹೇಳ್ತಾ ಇದ್ದಾರೆ, ನಮ್ಮ ಇನ್ನೊಬ್ಬ ಅತ್ಯಂತ ನಮ್ಮ ಹೆಗ್ಗಡೆಯವರ ಆತ್ಮೀಯ ಮಿತ್ರ ಸೋಮನಾಥ್ ನಾಯಕರು ಸುಳ್ಳು ಹೇಳ್ತಾರೆ ಇದ್ದಾರಂತನೂ. ಆದರೆ ಇದರಿಂದ ಇದ್ದವ್ರು ಯಾರು ಇವತ್ತಿನವ್ರಿಗೆ ಯಾರು ಸಿಗ್ತಾರೋ ಇಲ್ಲವಲ್ಲ. ಇನ್ನು ತಾಮಸ್ ಇದ್ದವ್ರು ತಮ್ಮ ಸುಳಿಸಲ್ ಮಾಡ್ಕೊಂಡ್ರು, ಆ ರೀತಿ ಕೊಲೆ ಮಾಡಿಕೊಂಡ್ರು. ಆ ರೀತಿ ಆ ಹುಡುಗಿ ಪಾಪ ಹಸದ ಹುಡುಗಿ ಶಾಲೆ ಬಿಟ್ಟುಕೊಂಡು ಹೋಗುವಂಥ ಹುಡುಗಿ ಸೌಜನ್ಯ ತಮ್ಮ ಕೊಲೆ ಮಾಡ್ಕೊಳ್ಳಲ್ಲ, ತಾನಾಗೆ ಆಯಿತಾ? ಅಲ್ಲೊಬ್ಬರು ಯಾರೋ ಮಹಾತ್ಮರು ಬಂದಿದ್ದು ನಿಮಗೆ ಗೊತ್ತದ. ಆ ವ್ಯಕ್ತಿ ಸ್ನೇಹಮಯಿ ಕೃಷ್ಣ ವಿಠ್ಠಲ್ ಗೌಡ ಮಾಡಿದ್ದಾನೆ ನನ್ನ ಕಡೆ ಸಾಕ್ಷಿ ಅಂತೇಳಿ ಬಂದರು. ಮತ್ತು ತೋರಿಸ್ರಪ್ಪ, ಪ್ರೂವ್ ಮಾಡಿರಿ, ಇಲ್ಲಿವರೆಗೆ ಎಲ್ಲದದು ದೊಡ್ಡದಾಗಿ ಮಾತಾಡಿ ಹೋಗಿಬಿಟ್ರು. ಎಲ್ಲ ದಿವಸ ಪ್ರೂವ್ ಮಾಡೋಂಥವಲ್ಲವ ಇವು. ನಾ ಹೇಳೋದಿಷ್ಟ. ಹಾಗಾದ್ರೆ ಯಾರು ತಾನಾಗೆ ಆಯ್ತಾ ಇದೆಲ್ಲ? ಯಾರೂ ಮಾಡಲಿಲ್ವಾ? ಅಲ್ಲಿ ಹೆಣಗಳೇ ಇಲ್ವಾ? ಅಸ್ಥಿ ಪಂಜರ ಸಿಕ್ಕಿಲ್ವಾ? ಅನಾಥಗಳು ಸಿಕ್ಕಿಲ್ವಾ? ಅಲ್ಲಿ ಹತ್ಯೆಗಳಾಗಿಲ್ವಾ? ಅಲ್ಲಿ ನಾರಾಯಣನ ಹತ್ಯೆ ಆಗಿಲ್ವಾ? ಹಾಗೆ ಹತ್ಯೆ ಆಗಿದ್ರೆ ಯಾರು ಮಾಡಿದರು? ಯಾರವರು? ಅಲ್ಲಿಯ ಬೆಳ್ತಂಗಡಿ ಪೊಲೀಸ್ನವ್ರಿಗೆಲ್ಲ ಗೊತ್ತದ, ಅಲ್ಲಿ ಲೋಕಲ್ದವ್ರಿಗೆಲ್ಲ ಗೊತ್ತದ. ಇದರಿಂದ ಇದ್ದಂಥವ್ರು ಯಾರು ಅಂತೆಲ್ಲ ಅದನ್ನು ಇವತ್ತು ಹಿಡಿಯುವಂಥ SIT ಮೂಲಕ ಮಾಡ್ತದೆ ಸರ್ಕಾರ ಅಂತ ಏನೋ ಭರವಸೆ ಇತ್ತು. ಆ ಭರವಸೆ ಕ್ಷೀಣ ಆಗ್ತಾಯಿದೆ. ಜೊತೆಗೆ ಜಗದೀಶ್ ಅನ್ನೋಂಥ ವಕೀಲರು ಅದಕ್ಕೆ ಮತ್ತೆ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾರೆ, ಇವರು ಹೋರಾಟ ಮಾಡ್ತಾರೆ, ನಿಲ್ಲುವುದಿಲ್ಲ. ಮತ್ತು ಬೇರೆ ಜನ ಮಾತ್ರ ನಿಶ್ಚಿತವಾಗಿಯೂ ಈ ಭಕ್ತರು, ನಮ್ಮ ಧರ್ಮಸ್ಥಳದ ಭಕ್ತರು ಎಲ್ಲರಲ್ಲೂ ಇವತ್ತು ಸಂಶಯ ಮನೆ ಮಾಡಿದೆ. ಇವರಪ್ಪ ಇದರಿಂದ ಇದ್ದಂಥವ್ರು ಅಂತೇಳಿ ಅವರಿಗೆಲ್ಲರೂ ಇವತ್ತು ಸಿದ್ದರಾಮಯ್ಯರ ಈ ಒಂದು ನಡೆಯನ್ನು ಇನ್ನೂ ಹೋಪ್ಸದ. ಶುಕ್ರವಾರವರೆಗೆ ಏನಾಗ್ಬೋದಾ, ಎನ್ಕ್ವೈರಿ ಹಾಕ್ಬೋದಾ, ಅವರೆಲ್ಲ ಯಾರು ಇದರಿಂದ ಇದ್ದಾರೋ ಅವ್ರ ಹೆಸರು ಬಡಿಬೋದು. ಅದು ಇನ್ನೊಮ್ಮೆ ಇವರನ್ನ ಪ್ರಶ್ನೆ ಮಾಡಿ ಈ 4 ಜನರನ್ನು, ಜೊತೆಗೆ ಸೋಮನಾಥ್ ನಾಯಕರಲ್ಲಿ ಹೆಸರು ಬರ್ತಾನೆ ಇಲ್ಲ. ಯಾಕಂದ್ರೆ ಅವರ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೂತ್ಬಿಟ್ಟಿದ್ದಾರೆ ಅವರು, ಸಾಕ್ಷಿಗಳು. ಅದನ್ನು ಅಳಿಸಾಕೋದು ಸ್ವಲ್ಪದ ಕೆಲಸ ಅಲ್ಲ.
ಹೆಂಗೆ ಭೂಮಿ ಹೊಡೆದ್ರು, ಏನು ಮಾಡಿದ್ರು, ಎಂತ ಮಾಡಿದ್ರು, ಸತ್ತವ್ರು ಯಾರು, ಏನೋ ಮಾಡಿದ್ರು ಅವರು. ಈ ವಿಷಯದಲ್ಲಿ ಈ ಚಿಮರೋಡಿ ಮತ್ತು ನಮ್ಮ ಮಟ್ಟಿನವ್ರು ಮಾಡುವಂಥ ವಿಷಯದಲ್ಲಿ ಅವರು ಹೌದು ಆಗಿರಬಹುದು, ಆಗಿರ್ತದಂತ ಅವರು ಹೇಳ್ತಾ ಇದ್ದಾರೆ. ಅದರ ಖಚಿತವಾದ ದಾಖಲೆ ಇಲ್ಲ. ಬಟ್ ಉಳಿದ ವಿಷಯದಲ್ಲ ಖಚಿತವಾದ ದಾಖಲೆ ಅಂದ್ರೆ ಏನಿದೆ, ಸಹೋದರ ಮನೆ ಸಿಕ್ಕಲ್ರಿ ಯಾರು ಅದಾರ ಅಂತಿದ್ದರಿಂದ ಇಲ್ಲ ಯಾರನ್ನಾದ್ರೂ ಹುಡುಕಿ ಹೇಳ್ರಿ. ಇದಕ್ಕೆ ಏನು ಇವರ 4 ಮಂದಿ ಇವರ ಮಾಡಿದ್ರು ಎಲ್ಲನೂ. ಚಿಮರೋಡಿ ಜೊತೆಗೆ ನಮ್ಮ ಮಟ್ಟಿನವರು ಜಂಟಿ ಮತ್ತು ಈ ವಿಠ್ಠಲಗೌಡರು ಇವರು ಮಾಡಿದ್ರ. ಯಾವುದಕ್ಕೂ ಈ ವರದಿಯನ್ನು ನೋಡಬೇಕು. ಆ ವರದಿ ದಾರಿಯಲ್ಲಿ ನಾವು ಇಡೀ ಜನ ಇದ್ದೀವಿ ಅಂತ ಕರ್ನಾಟಕ ಜನ ಎದುರು ನೋಡ್ತಾ ಇದ್ದಾರೆ. SIT ವರದಿ ಏನು, ಯಾರ ಪರ ನೋಡು. 1-2 ವರ್ಷ ಬರುವಂಥದ್ದು ಬರ್ತದೋ ಇಲ್ವೋ ಅಲ್ಲೂ ಸಹಿತ ಹಾಗೆ ನೋಡ್ತಾ. ಇದು ಇವತ್ತಿನ ಡೆವಲಪ್ಮೆಂಟ್ ನಿಮ್ಮೊಂದಿಗೆ. ಇದು ನಿಮ್ಮ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೋದು. H60 ನ್ಯೂಸ್ ಅರ್ಥ ಸತ್ಯ ಕೈಗೊಂಡೆ ವಂದನೆಗಳು.